ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಚಿಕ್ಕಪೇಟೆ, ಬೆಂಗಳೂರು. ಇದೀಗ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ನ ಹೊಸ ಮಳಿಗೆಯೊಂದು ಪ್ರಾರಂಭವಾಗಿದೆ ನಿಮ್ಮ ಮೈಸೂರಿನಲ್ಲಿ. ನಜರಾಬಾದ್ ಮೊಹಲ್ಲಾ, ಸಿದ್ಧಾರ್ಥ್ ಹೋಟೆಲ್ ಬಳಿ, ಮೈಸೂರು. ಖಂಡಿತವಾಗಿಯೂ ಒಮ್ಮೆ ಕುಟುಂಬ ಸಮೇತ ಭೇಟಿ ಕೊಡಿ. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಮತ್ತು ಅಕ್ಷಯ ಗೋಲ್ಡ್ ಕಂಪನಿ. ವೀಕ್ಷಕರೇ, ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಅಥವಾ ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಕೊಡಿ ಅಕ್ಷಯ ಗೋಲ್ಡ್ ಕಂಪನಿ. ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳಿವೆ. ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬೆಳಗಾವಿ ಜಿಲ್ಲೆ ರಾಯಭಾಗ ನಗರಕ್ಕೆ ಪ್ರಥಮ ಬಾರಿಗೆ ತೆರಳಿದರು. ಅಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ರೈತ ಮಹಿಳೆಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮ ಇದಾಗಿತ್ತು. ಇಲ್ಲಿ ಪ್ರಥಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ಬಹಳ ಅದ್ಧೂರಿ ಮೆರವಣಿಗೆ ಮುಖಾಂತರ ರಾಯಭಾಗ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಅದ್ಧೂರಿ ಸ್ವಾಗತ ಕೋರಲಾಯಿತು. ಬನ್ನಿ ಹಾಗಿದ್ರೆ ಆ ಮೆರವಣಿಗೆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ.
ಭಕ್ತಾನುಕಂಪವೋ ಇದು ಶಾಂತಿ ಸಂದೇಶವೋ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಾಂತಿ ಓಂ. पुरुष एवेदकं सर्वं यद्भूतं यद्भव्यं उतामृतस्त्वस्तेषानः यदन्हेनातिरोहति एतावानस्य महिमा अधोऽध्यायागुच्छवोरुषः मनोजवं मार्तुल्यवेगं जितेन्द्रियं बुद्धिमतां वरिष्ठं वातात्मजं वानरौदमुख्यं श्रीरामदूतं शिरसा नमामि. श्रीं प्रसन्नाञ्जनेयस्वामिने नमः. वीराञ्जनेयस्वामिने नमः. अभयाञ्जनेयस्वामि देवताभ्यो नमः. ತಾವೀಗ ನೋಡ್ತಾ ಇರ್ತಕ್ಕಂಥ ಈ ಹನುಮ ಬೆಳಗಾಂ ಸಮೀಪ ಇರ್ತಕ್ಕಂಥ ರಾಯಬಾಗ್ ತಾಲೂಕಿನಲ್ಲಿ ಹನುಮನ ಕ್ಷೇತ್ರದಲ್ಲಿ ನಾವಿದ್ದೇವೆ. ರಾಯಬಾಗ್ ಕ್ಷೇತ್ರದಲ್ಲಿರ್ತಕ್ಕಂಥ ಹನುಮನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. 100 ವರ್ಷಗಳ ಇತಿಹಾಸ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಮಂಟಪದಲ್ಲಿ ಅನುಷ್ಠಾನ ಪೂಜೆ. ಈ ಭಾಗದಲ್ಲಿ ಎಲ್ಲ ಭಕ್ತರು ಭಗವಂತನ ಮುಟ್ಟಿ ನಮಸ್ಕಾರ ಮಾಡಬಹುದು, ಹಾಗೆ ಭಗವತ್ ಸೇವೆ ಸಲ್ಲಿಸಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಾಗೆ ಪ್ರತಿನಿತ್ಯವೂ ಸಹಿತ ಭಗವಂತನ ಕಾಯಕವನ್ನು, ಪ್ರತಿನಿತ್ಯ ಸೇವೆಯನ್ನು ಇಲ್ಲಿಗೆ ಸಾಕಷ್ಟು ಜನ ಭಕ್ತರು ಬಂದು ನಿರಂತರ ನಡೆಸ್ತಾರೆ. ಅಖಂಡವಾದಂತಹ ದೀಪಾರಾಧನೆ ಇಲ್ಲಿ ನಡೆಯುತ್ತೆ. ಅಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ರಾಯಭಾಗಲ್ಲಿ ಈಗಷ್ಟೇ ಬಂದಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮಗಳನ್ನು ಮುಂದೆ ನೋಡೋಣ. ಆದರೆ ಅದಕ್ಕೂ ಮುನ್ನ ಹನುಮನ ಪ್ರಾರ್ಥನೆ ಆಗಬೇಕಾಗಿತ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ರಾಮಭಕ್ತ ಹನುಮನ ಆರಾಧನೆ ನಡೆಸಿ ಮುಂದಿನ ಕಾರ್ಯಕ್ರಮಕ್ಕೆ ನಡೆಯೋಣ. ರಾಮ ಕೋದಂಡರಾಮ ಜಾನಕಿ ರಾಮ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ. ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ಕಳೆದ ಭಾಗದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ರಾಯಭಾಗ ನಗರದ ಪ್ರಮುಖ ಬೀದಿಗಳಲ್ಲಿ ಆ ಜನತೆ ಗುರೂಜಿಯವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ, ಹಾಗಿದ್ರೆ ಆ ಮೆರವಣಿಗೆ ದೃಶ್ಯಗಳನ್ನು ಮತ್ತೆ ಮುಂದುವರಿಸೋಣ.
ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ
ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಗುರುಜಿಗಳ ಆಗಮನವಾಗಿದೆ. ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿ ಇವರು ಸ್ವರ ಜ್ಯೋತಿಷದ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾನು ದೇವರಲ್ಲಿ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆವೆ ನಮ್ಮೊಳಗೆ ಅಂತೆ. ಖಂಡಿತವಾಗಿಯೂ ನೀವು ನಾ ನೋಡ್ಬೇಕಾ ದೇವಸ್ಥಾನದಲ್ಲಿ ದೇವರಿದ್ದಾನೆ ಇಲ್ಲ ಅಂತಲ್ಲ, ಆದ್ರೆ ನಾ ಸ್ವಾಮಿ ಆದ ಮ್ಯಾಲ ಸತ್ಯವಾಗಲೂ ನಾ ನೋಡ್ತಾ ಇರೋದು ನಾ ಭಕ್ತರ ಹೃದಯದಲ್ಲಿ ದೇವರವನ್ನ ನೋಡ್ತಾ ಇರೋದ್ರಿಂದ ಬಹುಶಃ ನೀವೆಲ್ಲ ಹಸಿದಿರಿ, ಅದಕ್ಕಾಗಿ ಜಾಸ್ತಿ ಹೊತ್ತು ಬೆಳೆಸಬಾರ್ದು ಅನ್ಕೊಂಡು ಕಾರ್ಯಕ್ರಮವನ್ನ ಸ್ವಲ್ಪ ಓಡಿಸ್ತಾ ಇದ್ದೀವಿ. ನೇರವಾಗಿ ಇವತ್ತು ನಮ್ಮ ಜೊತೆ ಇರತಕ್ಕಂಥ ಆನಂದ್ ಗುರೂಜಿ ಅವರು, ನಿಮಗೆ ಗೊತ್ತಿರಲಿ ಆನಂದ್ ಗುರೂಜಿ ಅವರು ಅಂತಂದ ತಕ್ಷಣನೇ ಎಲ್ಲರೂ ಸಂತೋಷದಿಂದ ಓಡಿ ಬರ್ತೀರಿ. ಯಾಕಂತಂದ್ರೆ ಅವ್ರೆಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಹುಶಃ ನಿಮಗೆ ಗೊತ್ತಿರ್ಲಿ, ಬೆಳಿಗ್ಗೆ 3:15 ಮಣಿ ಬಿಟ್ಟಾರೆ, ಈಗೂ 1 ಲೋಟ ಹಾಲು ಕುಡಿದ್ರು ಇಲ್ಲ, ಅವರೆಲ್ಲರೂ ಕೂತ್ಕೊಂಡಾರೆ. ಅವ್ರ ಹತ್ರ ಹೋಗು ನಾವು ಬರ್ರಿ ಅಂದ್ರೂ ಬಂದವ್ರಿಗೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅದಕ್ಕಾಗಿ ಇವತ್ತು ಅವರಿಗೆ ಮೊದಲ ಗೌರವವನ್ನ ಮಾಡ್ತಾ ಇದ್ದೀವಿ. ಇಬ್ಬರು ಇವತ್ತ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಬಂದವರು. ಅಂತ ಪರಮ ಪೂಜ್ಯರಿಗೆ ಈಗ ನಿಮ್ಮೆಲ್ಲರ ಪರವಾಗಿ, ಉತ್ತರ ಕರ್ನಾಟಕದ ಪರವಾಗಿ ಅವರಿಗೆ ಜ್ಞಾನ ಭಾಸ್ಕರ ಅನ್ನುವ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸ್ತಾ ಇದ್ದೇವೆ. ಜ್ಞಾನ ಭಾಸ್ಕರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಹುಕ್ಕೇರಿಯ ಪರಮ ಪೂಜ್ಯರೂ ಆಗಿರುವಂಥ ಚಂದ್ರಶೇಖರ ಶಿವಾಚಾರ್ಯ ಅಪ್ಪಗಳವರ ಮುಖಾಂತರವಾಗಿ ಎರ್ನಾಳದ ಪರಮ ಪೂಜ್ಯರು, ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಕ್ಕೆ ಆಗಮಿಸಿರುವಂಥ ನಂದಿಕೋಳಿ ಪರಮ ಪೂಜ್ಯರೂ ಕೂಡ ಆದಿಯಾಗಿ ಇವತ್ತಿನ ದಿನ GTVಯ ಖ್ಯಾತಿಯ ಮಹರ್ಷಿಗಳಾಗಿರುವಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರಿಗೆ ಜ್ಞಾನ ಭಾಸ್ಕರ ಅನ್ನುವಂಥ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸೋದಕ್ಕೆ ರಾಯಭಾಗದ ಸಮಸ್ತ ಭಕ್ತರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ.
ಗುರೂಜಿಯವ್ರ ಪ್ರೋಗ್ರಾಮ್ ಚೆಂದಾಗಿ ಬರ್ತಾಯಿದ್ರಿ, ನಾವು ಕಾಯಂ ನೋಡ್ತೇವೆ ರೀ. ಚಲೋ ಅನ್ಸೈತ್ರಿ ನಮಗೆಲ್ಲ. ಆನಂದ್ ಗುರೂಜಿಯವ್ರಿಗೆ ಕೋಟಿ ಕೋಟಿ ನಮಸ್ಕಾರ ನಾವು ಹೇಳ್ತೇವೆ ರೀ. ನಮ್ಮ ಪರಿವಾರ ಸಮೇತ ದಿನನಿತ್ಯವೂ ಕಾರ್ಯಕ್ರಮವನ್ನು ನೋಡುತ್ತೇವೆ. ಗುರೂಜಿಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತದೆ. ಅವರಿಂದ ನಮಗೆ ಬಹಳ ಒಳ್ಳೆಯದಾಗಿದೆ. ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಅವರಿಂದ ಬಹಳ ಸಹಕಾರವಾಗಿದೆ. ಗುರೂಜಿ ಅವರಿಗೆ ನನ್ನ ಧನ್ಯವಾದಗಳು. ನಮ್ಮೂರಿಗೆ ಬಂದಿರೋದು ತುಂಬ ತುಂಬ ಖುಷಿಯಾಗಿದೆ. ಅಂದ್ರೆ ಅವರ ನಮ್ಮ ಕಡೆ ಬರ್ತಾರೆ ಅನ್ನೋದೇ ನಮಗೆ ಆಶ್ಚರ್ಯ ಆಗಿದೆ. ಅವರ ಮೊದಲನೇ ದಿನ ಇಲ್ಲಿಂದ ಅವರ ಸ್ವಾಮೀಜಿಗಳು ಹೋಗಿ ಅವ್ರಿಗೆ ಇನ್ವಿಟೇಷನ್ ಮಾಡಿದ ಕೂಡಲೇ ನಮ್ಗೆ ಎಷ್ಟು ಸಂತೋಷ ಆಗಿತ್ತು ಅಂದ್ರೆ ಹೇಳ್ಕೊಳಕ್ಕೆ ಆಗದೆ ಎಷ್ಟು ಸಂತೋಷ ಆಗಿದೆ. ಆನಂದ ಗುರೂಜಿ ಅವರಿಗೆ ನಮಗೆ ಕೋಟಿ ಕೋಟಿ ನಮಸ್ಕಾರಗಳು. ದಿನಾಲೂ ಅವರ ಪ್ರೋಗ್ರಾಮ್ ರಾಶಿ ಭವಿಷ್ಯ ಕೇಳದೇ ಇದ್ದರೆ ನಮಗೆ ಆ ದಿನದ ಹೋಗೋದಿಲ್ಲ, ದಿವಸ ಆಗೋದಿಲ್ಲ. ಅವ್ರು ಹೇಳೋದು ಎಲ್ಲ ಅನುಷ್ಠಾನಗಳೆಲ್ಲ ಚಲೋ ಮಾಡ್ತಾ ಇದ್ದೇವೆ ರೀ. ಅದರಿಂದ ನಮಗೆಲ್ಲ ಚಲೋ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ನಗರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ರೈತ ಮಹಿಳೆಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆಗೆ ಗುರೂಜಿಯವರು ಆಗಮಿಸಿದ್ರು ಮತ್ತು ಆಗಮಿಸಿ ಏನೆಲ್ಲ ವಿಚಾರಗಳನ್ನ ಅರ್ಥಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿನ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕಾಗಿ ಭಗವಂತ ಒಂದೊಂದು ಶಕ್ತಿ ಚೈತನ್ಯವನ್ನು ಉದಯೋನ್ಮುಖ ಮಾಡ್ತಿರ್ತಾನೆ. ಬಹುಶಃ ಅಂತಹ ಶಕ್ತಿಯಲ್ಲಿ ಒಂದು ಶಕ್ತಿ ಹಿಂದೆ ಬಸವಣ್ಣವರು ಸಾಕಷ್ಟು ಅರ್ಥಪೂರ್ಣವಾದಂತಹ ಬದುಕಿನಡೆ ಎಲ್ಲರನ್ನೂ ಸಹಿತ ಕರೆತಂದರು. ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸಬೇಕು, ಅಜ್ಞಾನವನ್ನು ದೂರ ಮಾಡಬೇಕು, ಜ್ಞಾನ ಭಿಕ್ಷೆಯನ್ನು ಕೊಡಬೇಕು, ಅನ್ನದಾಸೋಹವನ್ನು ನಿರಂತರವಾಗಿ ಮಾಡಬೇಕು ಎಂಬತಕ್ಕಂತಹ ಆ ಮನಸ್ಸಿನಿಂದ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳಾದಂತಹ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ನಮಸ್ಕಾರ ಮಾಡ್ತಾ, ಇವತ್ತು ಶ್ರೀಗಳ ದೇಹ ಮಾತ್ರ ಇಲ್ಲಿಲ್ಲ, ಆದರೆ ಅವರ ಆತ್ಮವಿದೆ. ಅವರ ಆತ್ಮ ಇವತ್ತು ರಾಯಭಾಗಕ್ಕೆ ಬಂದಿದೆ. ರಾಯಭಾಗಕ್ಕೆ ಬಂದು ನಿಮ್ಮನ್ನೆಲ್ಲರನ್ನೂ ಸಹಿತ ಹರಿಸ್ಲಿಕ್ಕಾಗಿ ಬಹುಶಃ ಆದರೆ ಭಗವಂತ ನಡೆದಾಡೋ ದೇವರು ಗರ್ಭಗುಡಿಯಲ್ಲಿರ್ತಾನ? ಗರ್ಭಗುಡಿಯಲ್ಲಿರಲ್ಲ. ಎಲ್ಲಿ ಯಾವ ಭಕ್ತರು ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ಹರಿಸ್ಲಿಕ್ಕಾಗಿ, ಅವ್ರನ್ನ ಆಶೀರ್ವದಿಸ್ಲಿಕ್ಕಾಗಿ ಓಡೋಡಿ ಬಂದಿದ್ದಾನೆ ಇವತ್ತಿನ ದಿವಸ ರಾಯಭಾಗಕ್ಕೆ. ಅದಕ್ಕಾಗಿ ಆ ಉತ್ಸವ ಮಾಡ್ತಾ ಇದ್ದರೆ ಉತ್ಸವದ ಪ್ರಥಮದಲ್ಲಿ ನಾನೊಂದು ತಪ್ಪು ಮಾಡಿದ್ದೇನೋ ಅನಿಸ್ತು ನನಗೆ. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನು ರಥದಲ್ಲಿ ಕೂಡಿಸಿ ಬರಬೇಕಾದ್ರೆ ಅವರೊಂದಿಗೆ ನಾನು ಬಂದೆ, ರಥ ಹತ್ತಿದೆ. ಸ್ವಲ್ಪ ಹೊತ್ತಿಗೆ ಮನಸ್ಸಿಗೆ ಯಾಕೋ ಬಹಳ ಬಾಧೆ ಆಯಿತು. ಅಂತಹ ಪೂಜ್ಯರು, ನಡೆದಾಡೋ ದೇವರು, ಇಷ್ಟು ಜನದ ಬಾಳಲ್ಲಿ ಬೆಳಕಾಗಿರ್ತಕ್ಕಂಥವ್ರು, ಅಂತಹ ಪೂಜ್ಯರನ್ನ ಇವತ್ತಿನ ದಿವಸ ತಮ್ಮ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬ ಅನ್ನೋ ಆಚರಣೆ ಪಕ್ಕದಲ್ಲಿಟ್ಟು ನಮ್ಮ ದುರ್ಯೋಧನ ಹೈವಳೆ ಅವರು ಅರ್ಥಪೂರ್ಣವಾದಂಥ ಒಂದು ಮಾತನ್ನ, ಒಂದು ಕರೆ ನನ್ನ ಫೋನ್ ಮಾಡಿದ್ರು. ಪ್ರಥಮದಲ್ಲಿ ಹೇಳಿದ್ದು, ಈ ಭಾಗದಲ್ಲಿ ರೈತ ಮಹಿಳೆಯರಿಗೆ ಒಂದಷ್ಟು ವಿಶೇಷವಾಗಿ ಉಡಿ ತುಂಬುವ ಕಾರ್ಯಕ್ರಮ ಆಗಬೇಕು, ಅವತ್ತಿನ ದಿವಸ ಒಂದು ಚರಿತ್ರೆ ನಿಲ್ಲುವಂಥದ್ದಾಗಬೇಕು, ನಮ್ಮ ಭಾಗದ ಎಲ್ಲ ರೈತ ಹೆಣ್ಣುಮಕ್ಕಳು ಒಂದು ಕಡೆ ಸೇರಬೇಕು ಅಂತ. ನಾನು ಏನು ವಿಶೇಷ ಅಂದೆ. ಏನಿಲ್ಲ, ನನ್ನ ತಾಯಿ ನನಗೆ ಜನ್ಮ ಕೊಟ್ಟಂಥ ದಿನ, ಅದರೊಂದಿಗೆ ಅಷ್ಟು ಜನ ತಾಯಂದ್ರ ಕೈಲಿ ಆಶೀರ್ವಾದ ತಗೊಳ್ಳೋದೊಂದು ಆಸೆ ಇದೆ ನನಗೆ ಎಂದರು. ಅಥವಾ ಕಷ್ಟ ಅಂತ ಯಾರು ಬಂದರೂ ಸಹಿತ ಅವ್ರಿಗೆ ವಿದ್ಯೆ ಜ್ಞಾನ ಬಂದವ್ರನ್ನ ಫಸ್ಟು ಶ್ರೀಗಳು ಕೇಳ್ತಿದ್ದಿದ್ದು ನನ್ನೂ ಸಮೇತನಾಗಿ. ನಾನು ಯಾವಾಗೇ ಮಠಕ್ಕೆ ಹೋದ್ರು ಒಂದೇ ಮಾತು ಕೇಳ್ತಿದ್ದಿದ್ದು, ಊಟ ಆಯ್ತಾ? ಅವ್ರ ಮಾತು ಕಡಿಮೆ, ಕೈ ಸೈಗೆ, ಊಟ ಆಯ್ತಾ, ಹೋಗಿ ಊಟ ಮಾಡು. ಎರಡೇ ಮಾತು, ಊಟ ಆಯ್ತಾ, ಊಟ ಮಾಡು. ಇನ್ನೇನಾದ್ರು ಎರಡು ಮಾತು ನಾನು ಮಾತಾಡಿದ್ರೆ ಊಟ ಮಾಡ್ಕೊಂಡು ಹೋಗಬೇಕು. ಇದಕ್ಕಿನ್ನ ಭಾಗ್ಯ ಬೇಕಾ? ನಮ್ಮ ದುರ್ಯೋಧನ ಹೈವಳೆಯವರು ಹುಟ್ಟುಹಬ್ಬವನ್ನು ಪಕ್ಕದಲ್ಲಿಟ್ಟು ಶ್ರೀಗಳ ಉತ್ಸವವನ್ನು ಮಾಡಿ, ಶ್ರೀಗಳ ಸಾನ್ನಿಧ್ಯದಲ್ಲಿ ನೀವು ಹೇಗೂ ಬರ್ತಿದ್ದೀರಿ, ಬರಬೇಕಾದ್ರೆ ನಿಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನು ಪಡೆದೇ ಬನ್ನಿ. ಅಲ್ಲಿಂದ ನಾವು ಶ್ರೀಗಳ ಫೋಟೋವನ್ನು ಇಟ್ಟು ಇಲ್ಲಿ ನಮ್ಮಲ್ಲೂ ಸಹಿತ, ನಮ್ಮ ಈ ರಾಯಭಾಗದಲ್ಲೂ ಸಹಿತ ಒಂದು ವಿಶೇಷವಾದ ಉತ್ಸವವನ್ನು ಮಾಡೋಣ ಅಂತ ಹೇಳಿ ಇವತ್ತು ಆ ಉತ್ಸವ ಬರ್ತಾ, ಆ ಉತ್ಸವದಲ್ಲಿ ರಥದಲ್ಲಿ ಸ್ವಾಮಿನ ಕೂಡಿಸಿ ಕರ್ಕೊಂಡು ಬರ್ತಾ ಇದ್ರೆ, ನಾನು ರಥವನ್ನು ಏರಿದ ಸ್ವಲ್ಪ ಹೊತ್ತಿಗೆ ನನಗೆ ಬಹಳ ಹಿಂಸೆ ಆಯಿತು. ನಾನು ರಥದಲ್ಲಿ ಬರ್ತಕ್ಕಂಥ ಸಮಂಜಸವಲ್ಲ. ಅದರಲ್ಲೂ ಈ ಉರಿ ಬಿಸಿಲಲ್ಲಿ ತಾಯಂದರು ನೀವು ನಡೆದು ಬರೋದು, ನಾನು ರಥದಲ್ಲಿ ಬರ್ತಕ್ಕಂಥದ್ದು. ನನಗೆ ಯಾಕೆ ಬೇಕಾ ರಥ? ಆದರೆ ಒಂದು, ನನ್ನ ಗುರುಗಳಿಗೆ ಬೇಕು ರಥ. ಇನ್ನು ಮುಂದೆ ರಾಜ್ಯದಾದ್ಯಂತ ಎಲ್ಲೇ ಗುರುಗಳ ಪ್ರಯಾಣ ಆದರೂ, ಎಲ್ಲೇ ಗುರುಗಳ ಸಿದ್ಧಗಂಗಾ ಶ್ರೀಗಳು ಆ ರಥದಲ್ಲಿದ್ದಾಗ ಆ ರಥವನ್ನು ನಾವು ಹತ್ತಬಾರ್ದು. ಯಾಕೆಂದರೆ ಅದು ಅವರಿಗೇ ಸೀಮಿತ. ರಥದಲ್ಲಿ ಅವರೇ ಇರಬೇಕು, ಆ ವಿಮಾನದಲ್ಲಿ ಅವರೇ ಕೂತ್ಕೊಳ್ಬೇಕು. ಆ ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ರಥದಲ್ಲಿ ಅವರಿದ್ದಾಗ ನೋಡ್ಲಿಕ್ಕೆ ಆನಂದ.
ಅದನ್ನು ನಾನು ಸಹಿತ ನಿಮಗೆ ಕಣ್ತುಂಬಿಸ್ಕೊಂಡಿದ್ದೀನಿ ಆ ಆನಂದವನ್ನು. ಹಾಗಾಗಿ ನಾನು ನಡೆದು ಬಂದಾಗಲೂ ನನಗೆ ಬಹಳ ಆನಂದ. ಎಷ್ಟೋ ಜನ ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದರನ್ನ, ನಿಮ್ಮನ್ನೆಲ್ಲರನ್ನು ನೋಡಿ ಮಾತಾಡೋಷ್ಟು ಸಂತೋಷ ಭಾಗ್ಯ ನಂಗೆ ಸಿಕ್ತು. ಎಲ್ಲರೂ ಹೇಳ್ತಿರ್ತಾರೆ, ನಿಮ್ಮನ್ನು ಕರೆಸಿದ್ದೀವಿ, ನೀವು ರಥದಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಸಹಿತ ನಿಮ್ಮನ್ನು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ, ನಿಮ್ಮನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ನೀವು ರಥದಲ್ಲಿರಿ, ಮೇಲಿದ್ದರೆ ನಿಮ್ಮನ್ನೆಲ್ಲರೂ ನೋಡ್ಬೋದು ಅಂತ. ನಾನು ಮೇಲಿದ್ದು ನಾನು ನೋಡೋದು ಬೇಡ, ನನ್ನನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಒಂದು ನೋಡ್ತಿದ್ದೀರಲ್ಲ, ಇದಕ್ಕಿನ್ನ ಭಾಗ್ಯ ನನಗೆ ಇನ್ನೇನು ಬೇಕು. ಅದಕ್ಕಾಗಿ ಉತ್ತರ ಕರ್ನಾಟಕದ ಕಡೆ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ನಾನು ಬಂದದ್ದು ಸುಮಾರು 6-7 ವರ್ಷಗಳ ಹಿಂದೆ. ಹುಕ್ಕೇರಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಆಗ ನನ್ನ ಕರೆಸಿದ್ರು. ಒಟ್ಟಾರೆ ಏನೇ ಆದರೂ ಕಾರ್ಯಕ್ರಮ ಅಂತ ಆದರೆ ಅದು ಉತ್ತರ ಕರ್ನಾಟಕ, ಈ ಭಾಗದ ತಾಯಂದರು ನೀವು ತೋರಿಸುವಂತಹ ಪ್ರೀತಿ, ನಿಮ್ಮ ಕಣ್ಗಳಲ್ಲಿ ನಿಮ್ಮ ಮಗ ಬಂದಾಗ ನೋಡಿಸುವಂಥ ಆನಂದ ಬಾಷ್ಪ ಇದೆಯಲ್ಲ, ಅದಕ್ಕೆ ಮುಂದಿನ 7 ಜನ್ಮ ಇದ್ದರೂ ಆ ಋಣ ತೀರ್ಸೋಕ್ಕಾಗೋದಿಲ್ಲ. ಅದಕ್ಕೆ ಉತ್ತರ ಕರ್ನಾಟಕದ ಕಡೆ ಕಾರ್ಯಕ್ರಮ ಅಂದರೆ ಮೊದಲು ನಾವು ಸಿದ್ಧರಾಗಿರ್ತೀವಿ. ಅಂತಹದ್ರಲ್ಲಿ ಇವತ್ತು ಶ್ರೀಗಳ ಆಶೀರ್ವಾದವನ್ನು ಪಡೆದು, ಹಾಗೆ ಹುಟ್ಟುಹಬ್ಬ ಏನೇ ಆದರೂ ಸಹಿತ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ಬೇಕು. ಗುರುಗಳ ಆಶೀರ್ವಾದ ಇರಲಿ. ನೀವೆಲ್ಲರೂ ಸಹಿತ ಗುರುಗಳ ಆಶೀರ್ವಾದದೊಂದಿಗೆ ತಾಯಂದರು ನೀವೆಲ್ಲ ಒಮ್ಮೆ ನಿಮ್ಮ ಬಲಹಸ್ತವನ್ನು ಮೇಲೆತ್ತಿ ನಮ್ಮ ದುರ್ಯೋಧನ ಐಹೊಳೆ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಇನ್ನೂ 100 ಕಾಲ ಚೆನ್ನಾಗಿ ಬದುಕಲಿ. ಜೊತೆಗೆ ತ್ರಿವಿಧ ದಾಸೋಹಿ 111 ವರ್ಷ ಬದುಕಿರ್ತಕ್ಕಂಥ ಯತಿಗಳ ಉತ್ಸವ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ನಿಮ್ಮ ಕ್ಷೇತ್ರದಲ್ಲಿ ನಡೆದಿದೆ ಅಂದರೆ ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನಷ್ಟು ವಿಶೇಷವಾಗಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮಗಳ ಮಧ್ಯದಲ್ಲಿ ಬರ್ತೇನೆ, ಆದರೆ ನೀವು ಬೊಂಬೆಗಳಾಗಿದ್ದರೆ ಮಾತ್ರ. ನಾವು ದಸರಾ ಬೊಂಬೆಗಳಾಗ್ತೀವಿ ಅಂದರೆ ನಾನು ಬರೋಲ್ಲ. ಪೂರ್ಣವಾಗಿ ಸಂಪೂರ್ಣವಾಗಿ ಒಂದು ವಿಗ್ರಹವಾಗಿ ಕೂತ್ಕೊಳ್ತೀನಿ, ಕೈ ಕಾಲು ಕದಲಿಸಲ್ಲ ಅಂದರೆ ನೀವು ಇರೋ ಜಾಗಕ್ಕೆ ನಾನು ಬಂದು ಹೋಗ್ತೀನಿ. ನನಗೇನೋ ನಿಮ್ಮಗಳ ಮಧ್ಯದಲ್ಲಿ ಬಂದು ಹೋಗೋದೊಂದು ಸಂತೋಷ. ಯಾಕೆಂದರೆ ನನ್ನ ತಾಯಂದಿರನ್ನ, ನನ್ನ ಅಕ್ಕ ತಂಗಿಯರನ್ನ ನಿಮ್ಮನ್ನು ಹತ್ತಿರದಿಂದ ನೋಡಿ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಆಸೆ ನನಗೆ. ಆದರೆ ಬಂದಾಗ ಕೈ ಕಾಲು ರಿಪೇರಿ ಮಾಡ್ತಿರಲ್ಲ, ಇನ್ನೊಂದು ವಾರ ಬೇಕು ನಾನು ರೆಸ್ಟ್ ತಗೊಳ್ಳೋದಕ್ಕೆ. ಹಾಗಾಗಬಾರ್ದು. ಮೊದಲು ಉಡಿ ತುಂಬುವ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ, ಶ್ರೀಗಳ ಆಶೀರ್ವಾದವನ್ನು ಪಡೆದು, ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಸಹಿತ ಆಶೀರ್ವಾದ ಪಡೆದು, ಇನ್ನೂ ವೇದಿಕೆ ಮೇಲೆ ಸಾಕಷ್ಟು ಜನ ಶ್ರೀಗಳಿದ್ದಾರೆ, ಅವರೆಲ್ಲರ ಆಶೀರ್ವಾದದೊಂದಿಗೆ ಮೊದಲು ದಂಪತಿಗಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿ ನಂತರ ನಿಮಗೆ ಮಾಡೋಣ. ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನಾಮೃತಾಂ ಪುರಿಂ ತಸ್ಮೈ ಬ್ರಹ್ಮಚ ಬ್ರಹ್ಮಾಚ ಆಯಿಂ ಕೀರ್ತಿಂ ಪ್ರಜಾಂ ದದು ದೀರ್ಘಮಾಯುಃ. ಈ ರೈತ ಮಹಿಳೆಯರಿಗೆ ಆಶೀರ್ವಾದ ಮಾಡಿ ಉಡಿ ತುಂಬಲಿಕ್ಕೆ ಆಗಮಿಸಿದಂತ ಪರಮ ಪೂಜ್ಯರಾದಂತ ಡಾಕ್ಟರ್ ಆನಂದ ಗುರುಜಿ ಅವರ ಪಾದಕ್ಕೆ ನನ್ನ ಹಣಿಮಣಿದು, ಅವರ ಧರ್ಮ ಪತ್ರಿ ಅವರು ಪೂಜ್ಯರ ತಾಯಿಯವರ ಪಾದಕ್ಕೂ ಹಣಿಮಣಿದು, ವೇದಿಕೆ ಮೇಲೆ ಆಸೀನರಾದಂತ ಪರಮ ಪೂಜ್ಯರ ಪಾದಕ್ಕೆ ಹಣಿಮಣಿದು, ನೀವೇನು ಈ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು, ಯುವಕರು, ತಾಯಂದಿರು, ಸಹೋದರಿಯರು ಎಲ್ಲರೂ ಕೂಡಿ ಆಶೀರ್ವಾದ ಮಾಡಿ ಪೂಜ್ಯರ ಆಶೀರ್ವಾದ ಪಡ್ಕೊಳಕ್ಕೆ ಬಂದಿರಲ್ಲ, ನಿಮ್ಮ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಿಮ್ಮ ಎಲ್ಲರಿಗೆ ಶುಭವಾಗಲಿ ಅಂತ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರೇ ಬರಲಿ, ಎಂತೇ ಬರಲಿ, ಎಲ್ಲರನ್ನೂ ಕೂಡ ಪ್ರೀತಿಸುವಂಥ ಅಕ್ಕರೆಯಿಂದ ಎಲ್ಲರನ್ನೂ ತನ್ನ ತಂದೆ ಮತ್ತು ತಾಯಿಯ ಸ್ವರೂಪದೊಳಗೆ ನೋಡ್ತಕ್ಕ ಅಪರೂಪದ ಗುರುಜಿ ಯಾರಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಅವರ ತತ್ವವನ್ನು ಪರಿಪಾಲನೆಯನ್ನು ಮಾಡ್ಕೊಂಡಂಥವ್ರು ಯಾರಾದರೂ ಇದ್ದರೆ ನಮ್ಮ ರಾಯಬಾಗ್ ಶಾಸಕರು. ಯಾಕೆಂದರೆ ನಾವೆಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ನಮ್ಮ ಗುರುಜಿಯವರು ಫಸ್ಟ್ ಆರಾಧನೆ ಮಾಡ್ತಕ್ಕಂಥವ್ರನ್ನು ಯಾರಂದರೆ ಹಡೆದಿರ್ತಕ್ಕಂಥ ತಂದೆ ಮತ್ತು ತಾಯಿ, ಜೊತೆಗೆ ಗಡಿಯನ್ನು ಕಾಯ್ತಕ್ಕಂಥ ವೀರ ಯೋಧ, ನಮಗೆ ರೆಟ್ಟೆಗೆ ಅನ್ನವನ್ನು, ನಮ್ಮ ದೇಹಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತ. ಈ 5 ಜನಗಳನ್ನು ಬಿಟ್ಟು ಬೇರೆದವ್ರನ್ನ ಯಾರನ್ನೂ ಅವ್ರು ನೆನೆಸಲ್ಲ. ಯಾಕಂತಂದರೆ ಅವ್ರು ಗಟ್ಟಿದ್ರಂತಂದ್ರೆ ನಾವು ಗಟ್ಟಿರ್ತೀವಿ. ಅದೇ ತತ್ವವನ್ನು ಪರಿಪಾಲನೆ ಮಾಡಿರ್ತಕ್ಕಂಥವ್ರು ದುರ್ಯೋಧನ ಐಹೊಳೆಯವರು. ಜೊತೆಗೆ ಅವರ ತಂದೆ ಮತ್ತು ಅವರ ತಾಯಿಯನ್ನು ಇಟ್ಕೊಂಡೇ ಇವತ್ತು ಪಾದ ಪೂಜೆ ಮಾಡಿಕೊಂಡು, ನಾನು ಕೇಕ್ ಕಟ್ ಮಾಡೋದ್ರಾಗ ಅರ್ತಿಲ್ಲ, ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ತಮ್ಮನ್ನೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿದ್ದಾರೆ. ಇದೀಗ ನಮ್ಮ ಬೆಂಗಳೂರಿನ ಆನಂದ ಸಿದ್ಧಿಪೀಠದ ವತಿಯಿಂದ ದೇವಿ ಮಹಾತ್ಮೆ ಅನ್ನುವಂಥ ಗ್ರಂಥವನ್ನು
ನಮ್ಮ ಸಿದ್ಧಿಪೀಠದ ವತಿಯಿಂದ, ಅದರ ಜೊತೆಗೆ ನಮ್ಮ ಹುಕ್ಕೇರಿಯ ಹಿರೇಮಠದ ಪರಮ ಪೂಜ್ಯರೂ ಆಗಿರುವಂಥ, ಇಲ್ಲೇನು ಅಂತಂದರೆ ನನಗೆ ದೀಕ್ಷಾ ಕೊಟ್ಟಿರ್ತಕ್ಕಂಥ ಗುರುಗಳು, ನನಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳು ಯಾರಾದರೆ ನಮ್ಮ ಆನಂದ್ ಗುರೂಜಿ ಅವರು. ಅದಕ್ಕೆ ದೀಕ್ಷಾ ಕೊಟ್ಟವ್ರು ಇಲ್ಲೇ ಕೂತ್ಕೊಂಡಾರ, ಜೊತೆಗೆ ವಿದ್ಯೆ ಕೊಟ್ಟವ್ರು ಇಲ್ಲೇ ಕೂತ್ಕೊಂಡಾರ. ಇವರು ಅವರ ಶ್ರೀಮಠದಿಂದ ಏನು ಮಾಡಿದ್ರು ಅಂದರೆ ದೇವಿ ಗ್ರಂಥವನ್ನು ಬಿಡುಗಡೆ ಮಾಡಿದರು. ಅದನ್ನು ಎಲ್ಲ ಭಕ್ತರಿಗೆ ತಲುಪಿಸುವಂಥ ಕಾರ್ಯವನ್ನು ನಮ್ಮ ಬೆಂಗಳೂರಿನ ಆನಂದ ಸಿದ್ಧಿಪೀಠದ ವತಿಯಿಂದ ನಾವೀಗ ಮುಂದೆ ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ತಮಗೆ ಯಾರ್ಯಾದರೂ ಕೂಡ ದೇವಿ ಮಹಾತ್ಮೆ ಗ್ರಂಥಗಳು ಬೇಕಂದರೆ ಇವತ್ತಿನಿಂದಲೂ ಕೂಡ ಎಲ್ಲ ಮಹಿಳೆಯರು ಕೂಡ ಅದನ್ನು ಓದ್ಬೋದು, ಜೊತೆಗೆ ಅದನ್ನು ಆರಾಧನೆ ಮಾಡ್ಬೋದು. ನಿಮ್ಮ ಮನೆತನದೊಳಗೆ ಎಂಥ ಒಂದು ದೋಷಗಳಿದ್ರೂ ಕೂಡ ಅಲ್ಲಿ ನಮ್ಮ ಪೀಠದಿಂದ ಅದಕ್ಕೆ ಸಂಸ್ಕಾರಗಳು ದೊರೆತು ಇವತ್ತಲ್ಲಿ ಮಾರುಕಟ್ಟೆಗೆ ನಾವು ತಂದುಕೊಂಡು ಇಟ್ಕೊಂಡಿದ್ದೇವೆ. ಅದಕ್ಕೆ ನೀವು ಅದನ್ನೆಲ್ಲರೂ ಕೂಡ ತಗೊಂಡು ಹೋಗ್ರಿ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಆ ಗ್ರಂಥದ ಬಿಡುಗಡೆಯನ್ನು ನಮ್ಮ ಪೀಠದ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಅದನ್ನು ಬಿಡುಗಡೆ ಮಾಡಬೇಕಂತ ತಿಳ್ಕೊಂಡು ಈ ಮೂಲಕ ಕೇಳ್ತಾ ಇದ್ದೇನೆ. ಜೊತೆಗೆ ರಾಯಭಾಗದ ಶಾಸಕರಾಗಿರ್ಬೋದು, ಯರ್ನಾಳದ ಪರಮ ಪೂಜ್ಯರಾಗಿರ್ಬೋದು, ನಮ್ಮ ಅಮರ್ ಶಿವ್ ಪಾಟೀಲ್ರವರಾಗಿರ್ಬೋದು, ಈಗ ಗ್ರಂಥ ಬಿಡುಗಡೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಇದನ್ನು ಅಭಿನಂದಿಸಬೇಕು. ಇನ್ನು ನಮ್ಮ ಆನಂದ ಸಿದ್ಧಿಪೀಠದ ವತಿಯಿಂದ ಅನೇಕ ಸುಮಾರು 1008 ಉತ್ಪನ್ನಗಳು ಎಲ್ಲ ಮಾರುಕಟ್ಟೆಗೆ ಬಂದಿದ್ದಾವೆ, ನೀವೆಲ್ಲ ನೋಡಿದ್ದೀರ. ಅದೀಗ ಇನ್ನೊಂದು ಹೊಸದಾಗಿ ಮಾರುಕಟ್ಟೆಗೆ ಬಂದಿರತಕ್ಕಂಥ ಒಂದು ಆರೋಗ್ಯಕ್ಕೆ ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥ ಹೊಸ ಉತ್ಪನ್ನ ಇವತ್ತು ಇಲ್ಲಿ ನಮ್ಮ ರಾಯಭಾಗದಲ್ಲೇ ಅದನ್ನು ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡು ಪೂಜ್ಯರನ್ನು ಕೇಳ್ಕೊಂಡಾಗ ನಮ್ಮ ಅಮೃತ ಬಿಂದುವ ಬೀನು ಅವರು ಮತ್ತು ಜೋಶಿ ಅವರು ಕೂಡ ವೇದಿಕೆ ಮೇಲುಗಡೆ ಬಂದು ಹೊಸ ಔಷಧಿಯನ್ನು ಬಿಡುಗಡೆ ಮಾಡಬೇಕು. ಇದು ಕೊಡದ ಥರನೇ, ಆದರೆ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಕಾಯಿಲೆಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಒಂದು ಔಷಧಿ ಅದರ ಒಳಗಡೆ ಇದೆ. ಅದು ನಿಮ್ಮ ಒಂದು ರಾಯಭಾಗದ ಉತ್ತರ ಕರ್ನಾಟಕದೊಳಗನೆ ಅದನ್ನು ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡು ಗುರುವಿನ ಉಪದೇಶ ಆಗಿತ್ತು. ಅದಕ್ಕೆ ಈಗ ಅದನ್ನು ಉದ್ಘಾಟನೆ ಒಂದು ಸಮಾರಂಭ ನಡೀತಕ್ಕಂಥದ್ದು. ಕಳೆದ ಭಾಗದಲ್ಲಿ ವೇದಿಕೆಯಲ್ಲಿ ಗುರುಜಿಯವರು ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಇದು ಕೊಡದ ಥರನೇ, ಆದರೆ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಕಾಯಿಲೆಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಒಂದು ಔಷಧಿ ಅದರ ಒಳಗಡೆ ಇದೆ. ಅದು ನಿಮ್ಮ ಒಂದು ರಾಯಭಾಗದ ಉತ್ತರ ಕರ್ನಾಟಕದೊಳಗನೆ ಅದನ್ನು ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡು ಗುರುವಿನ ಉಪದೇಶ ಆಗಿತ್ತು. ಅದಕ್ಕೆ ಈಗ ಅದನ್ನು ಉದ್ಘಾಟನೆ ಒಂದು ಸಮಾರಂಭ ನಡೀತಕ್ಕಂಥದ್ದು. ಈ ಸುಂದರವಾದ ವೇದಿಕೆ ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಇಲ್ಲಿರೋದ್ರಿಂದ ಈ ವೇದಿಕೆಗೆ ಒಂದು ಕಳೆ ಕಟ್ಟಿದೆ. ಹಾಗೆ ನನ್ನ ಕೈಲಿರ್ತಕ್ಕಂಥ ಮಧುಮೇಹ ನಿವಾರಣೆ ಎಂಬತಕ್ಕಂಥದ್ದು ಇವತ್ತು ಯಾರೇ ಒಬ್ಬ ಕಡು ಬಡವರನ್ನ ಕೇಳಿ, ಏನಪ್ಪ ಅಕೌಂಟ್ ಓಪನ್ ಮಾಡಿದ್ದೇನೆ ಅಂದರೆ, ಯಾವ ಅಕೌಂಟ್ ಓಪನ್ ಮಾಡೋದಕ್ಕೆ ಎಲ್ಲಿದೆ ದುಡ್ಡು ನನ್ನ ಹತ್ರ ಅಂತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಬೇಡಪ್ಪ, ನಿಮ್ಮ ದೇಹದಲ್ಲಿ ಯಾವುದಾದ್ರು ಒಂದು ಅಕೌಂಟ್ ಓಪನ್ ಮಾಡಿದೆಯೋ ಅದಾಗಲೇ ಶುರುವಾಗಿ 6 ತಿಂಗಳಾಯಿತು, ವರ್ಷ ಆಯಿತು. ಶುಗರ್ ಅಕೌಂಟ್ ಓಪನ್ ಆಯಿತು. ಯಾಕೆಂದರೆ ಒಂದು ಸಕ್ಕರೆ ಕಾಯಿಲೆ ಬಂತು ಅಂದರೆ ಔಷಧಿ ಕೈ ಹಾಕಿದ್ರೆ ಸಾಕು, ತಿಂಗಳಾದರೆ ತೊಗೊಂಡೋಗಿ ಡಾಕ್ಟ್ರ್ ಕೊಡಲೇಬೇಕು. ಡಾಕ್ಟ್ರಿಗೆಲ್ಲ ಪಾಪ ಕಂಪ್ನಿ ಕೊಡಬೇಕು. ಕಂಪ್ನಿ ಡಾಕ್ಟ್ರಿಗೆ ಎಲ್ಲೋ ಸ್ವಲ್ಪ ಕೊಡುತ್ತೆ ಅಷ್ಟೇ ಅಲ್ವಾ ಡಾಕ್ಟ್ರೇ? ಸತ್ಯ ಅದು. ಅದಕ್ಕಾಗಿ ಈ ಸುಂದರವಾದಂತಹ ಪ್ರಕೃತಿ ಮಾತೆ, ಈ ಸುಂದರವಾದಂತಹ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ವನಸರಿಗಳಿಂದ ವಿಶೇಷವಾಗಿರ್ತಕ್ಕಂಥ ಮಧುಮೇಹ ನಿವಾರಣೆ ಚೂರ್ಣ ಎಂಬತಕ್ಕಂಥದ್ದನ್ನು ಸಿದ್ಧಪಡಿಸಿದ್ದೀವಿ. ಬಹುಶಃ ಇದ್ರ ಮೇಲಿರ್ತಕ್ಕಂಥ ಚಿತ್ರಗಳು ನೋಡಿದ್ರೆ ನೀವೆಲ್ಲ ಪ್ರತಿ ದಿವಸ ನಿಮ್ಮ ಪ್ರಾಂತ್ಯಗಳಲ್ಲಿ ಸಿಗುವಂಥ ವನಸಿರಿಯೇ ಇದು. ನಾವೇನು ಹೊರಗಡೆಯಿಂದ ತಂದಿರೋದಲ್ಲ, ಹೊರದೇಶದಿಂದ ಬಂದಿರತಕ್ಕಂಥದ್ದಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ
ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಿಗುವಂಥ ಈ ವನಸಿರಿಗಳಿಂದ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಮಧುಮೇಹ ನಿವಾರಣೆ ಎಂಬತಕ್ಕಂಥ ವಿಶೇಷವಾದಂಥ ಚೂರ್ಣವನ್ನು ನಾವು ಸಿದ್ಧಪಡಿಸಿಟ್ಟಿದ್ದೀವಿ. ಇದನ್ನು ಸಹಿತ ತಾವು ಉಪಯೋಗ ತೆಗೆದುಕೊಳ್ಬಹುದು. ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಸಿದ್ಧಗಂಗಾ ಶ್ರೀಗಳಿಗೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ಶ್ರೀಗಳಿಂದ ಪ್ರಾರ್ಥನೆ ಮಾಡ್ತಾ ನಮ್ಮ ದುರ್ಯೋಧನ ಐಹೊಳೆ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾದಂಥ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಗುರುಗಳ ಆಶೀರ್ವಾದದೊಂದಿಗೆ ಆಚರಣೆ ಆಗ್ತಿರ್ತಕ್ಕಂಥದ್ದು ಒಂದು ಸಂತೋಷ. ಉತ್ತರ ಕರ್ನಾಟಕದ ಯಾವುದೇ ಒಂದು ಕಾರ್ಯಕ್ರಮ ಅಂದರೂ ಅದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ, ರಾರಾಜಿಸುವಂಥ ಕಾರ್ಯಕ್ರಮ ಅನ್ನತಕ್ಕಂತಹ ಹೃದಯದಲ್ಲಿ ಸಂತೋಷ ನನಗಿಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯರು ಹಾಗೂ ಯತಿಗಳು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ನನ್ನ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳು, ತಾಯಂದರು, ಅಣ್ಣ ತಮ್ಮಂದಿರು, ರೈತ ಬಾಂಧವರು ಹಾಗೂ ಸಾಕಷ್ಟು ಜನ ಯೋಧರನ್ನು ಸಹಿತ ಎತ್ತು ಕೊಟ್ಟಿರ್ತಕ್ಕಂಥ ಹೆಮ್ಮೆ ಎಲ್ಲಾದರೂ ಇದೆ ಅದು ಉತ್ತರ ಕರ್ನಾಟಕದ ತಾಯಂದ್ರಿಗೆ ಮಾತ್ರ. ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಯೋಧರನ್ನು ಎತ್ತುಕೊಟ್ಟಿರ್ತಕ್ಕಂಥ ಯೋಧರನ್ನು ಈ ಭಾರತ ದೇಶಕ್ಕೆ ಒಂದು ಸಿದ್ಧಿಯಾಗಿ ಕೊಟ್ಟಿರ್ತಕ್ಕಂಥ ತಾಯಂದ್ರೆ ಎಲ್ಲಿ ಅಂದರೆ ಅದು ಉತ್ತರ ಕರ್ನಾಟಕದ ಕಡೆ ಮಾತ್ರ. ಯಾಕೆಂದರೆ ಈ ಭಾಗದಲ್ಲಿ ನೀವು ರೊಟ್ಟಿ ತಟ್ಟಿ ನಿಮ್ಮ ಮನಸ್ಸು ಗಟ್ಟಿಯಾಗಬಿಟ್ಟಿರುತ್ತೆ. ರೊಟ್ಟಿ ತಟ್ಟಿ ನಿಮ್ಮ ಮನಸ್ಸು ಗಟ್ಟಿಯಾಗಿದೆ. ಹಾಗಾಗಿ ಹೆತ್ತ ಮಗನ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಭಾರತಾಂಬೆ ರಕ್ಷಣೆಗೆ ನೀನು ಹೋಗು ಮಗ ಅಂತ ಕಳಿಸ್ಕೊಡುವಂಥ ಒಂದು ಮನಸ್ಸು ಈ ಭಾಗದ ತಾಯಂದ್ರಿಗಿದೆ. ಅದಕ್ಕೋಸ್ಕರ ನನ್ನ ಮೊದಲನೇ ಆದ್ಯತೆ ಉತ್ತರ ಕರ್ನಾಟಕಕ್ಕೆ. ಯಾಕೆಂದರೆ ಈ ಭಾಗಕ್ಕೆ ಯಾಕೆ ಓಡಿ ಬರ್ತೀನಿ ಅಂದರೆ ಅಂಥ ತಾಯಂದ್ರು ಇಲ್ಲಿದ್ದಾರೆ ಅಂತ. ಇನ್ನು ಎರಡನೇದು ರೈತ ಬಾಂಧವರು. ರೈತರೇ ಇಲ್ಲ ಅಂದರೆ ಅನ್ನವೇ ಇಲ್ಲ. ಅನ್ನ ಅರ್ಧ ಗಂಟೆ ಲೇಟ್ ಆಗಿಬಿಟ್ರೆ ಅಲ್ಲೇ ತಲೆ ತಿರುಗೋದು. ಅಲ್ಲೊಬ್ಬ ತಾಯಿ ಯಾರೋ ಅವಾಗಲೇ ನೋಡಿದೆ, ನಾನು ಇಲ್ಲಿ ಕೂತ್ಕೊಂಡು ನಾನು ಬರೋಣ ಅಂತಿದ್ದೆ, ನಾನು ಬಂದರೆ ನಾನು ಇಲ್ಲಿಂದ ಅಲ್ಲಿ ಬರೋ ತನಕ ನಾನು ಬಿಡೋದಿಲ್ಲ. ಅಲ್ಲೊಬ್ಬ ತಾಯಿ ಕೂತ್ಕೊಂಡು ತಲೆ ತಿರುಗ್ತಾ ಅಮ್ಮನಿಗೆ. ಪಕ್ಕದಲ್ಲಿದ್ದವ್ರು ಯಾರೋ ನೀರು ಕೊಟ್ಟರು. ಆ ತಾಯಿ ಎಷ್ಟೊತ್ತಿಂದ ಕೂತಿದ್ಲೋ ಏನೋ. ಆ ತಾಯಿ ಅಂತೂ ಕಾರಲ್ಲಿ ಕರ್ಕೊಂಡು ಹೋದ್ರು, ಏನೋ ಆಯಿತು. ನಾನು ಇಲ್ಲಿ ದೂರದಿಂದನೇ ನೋಡ್ತಾ ಇದ್ದೀನಿ. ಆ ತಾಯಿನ ಬಂದು ಮಾತಾಡೋಣ ಅನ್ನೋದೊಂದು ಆಸೆ ನನಗಿದೆ. ಪಾಪ ಆ ತಾಯಿ ಎಷ್ಟೊತ್ತಿಂದ ನಾನು ನೋಡ್ಲಿಕ್ಕೆ ಕೂತಿದ್ಲೋ ಏನೋ. ನೋಡಿ, ಇಂತಹ ಹುಚ್ಚು ಪ್ರೇಮ, ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಏನು ಹೇಳೋಣ. ಇವತ್ತಿನ ದಿವಸ ದುಡ್ಡು ಕೊಟ್ಟರೆ ಇನ್ನಷ್ಟು ಜನನೂ ತರಬಹುದು. ಆದರೆ ಈ ಪ್ರೀತಿ ವಿಶ್ವಾಸನ ಹಂಚುವಂಥ ತಂದೆ ತಾಯಿಗಳನ್ನು, ನಿಮ್ಮಂಥ ತಾಯಂದಿರನ್ನ ನಾವು ದುಡ್ಡು ಕೊಟ್ಟು ತೊಗೊಳ್ಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ, ಈ ನಿಮ್ಮ ಮನೆ ಮಗನ ಬಗ್ಗೆ, ಆನಂದ್ ಗುರೂಜಿ ಬಗ್ಗೆ ನೀವು ಇಟ್ಟಿರುವಂಥ ಒಂದು ವಿಶ್ವಾಸ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದು ಸದಾಕಾಲ ನಿಮಗಾಗಿ. ಈ ದೇಹ ಸದಾಕಾಲ, ನನ್ನ ವಿದ್ಯೆ, ನನ್ನ ಜ್ಞಾನ ಏನಿದ್ರೂ ಸಹಿತ ಅದು ನಿಮಗೇ ಸಂಬಂಧಪಟ್ಟದ್ದು, ನಿಮಗೇ ಸೇರ್ತಕ್ಕಂಥದ್ದು. ಆನಂದ್ ಗುರೂಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಾವು ಇಚಲಕರಂಜಿಯಾಗ ಅದೀವಪ್ಪ. ನಾವು ಕನ್ನಡ ಸುಳಿಬಾಯಾರ, ಬಾಗಲಕೋಟೆ ತಾಲೂಕು. ನನ್ನ ಮಕ್ಕಳಿಗೆ ಮದುವೆ ಆಗುತ್ತಿಲ್ಲಪ್ಪ. ನಮಗೆ ಭಾಳ ಕಷ್ಟ ಆಗೈತಿ. ಒಂದು ಮಗ ತೀರ್ಕೊಂಡೈತಿ. ನಮಗೆ ಭಾಳ ಕಷ್ಟ ಐತಿ. 3 ದಿವಸ ಆಯ್ತಪ್ಪ ನಿನ್ನ ಸಲಾಗ ಬಂದು. ನಾನು ಹೆಂಗೆ ಮಾಡ್ತೀನಿ, ನಿನ್ನ ಬೆನ್ನಿಗೆ ಬಿದ್ದೀನಪ್ಪ. ನೀ ಹೆಂಗೆ ದಾರಿ ತೋರಿಸಪ್ಪ. ನಿನ್ನ ಸಲ ಕಾಯ್ಕೋತ ಕೂತೀನಿಯಪ್ಪ. ಕೋಟಿ ಕೋಟಿ ನಮಸ್ಕಾರಗಳಪ್ಪ. ಆನಂದ್ ಗುರೂಜಿಯವರು ನಮ್ಮ ರಾಯಬಾಗ್ ತಾಲೂಕಿಗೆ ಬಂದಿದ್ದು ನಮಗೆ ಭಾಳ ಸಂತೋಷ ಆಗೈತಿ. ಅವ್ರು ಬರ್ಬೇಕನ್ನೋದು ಆಸೆ ಭಾಳ ಇತ್ತು ನಮ್ಗೆ. ಅವ್ರು ಬಂದಿದ್ದು ನಮಗೆ ತುಂಬಾ ಖುಷಿ ಅನಿಸೈತಿ. ಆನಂದ್ ಗುರೂಜಿ ಅವ್ರಿಗೆ ಕೋಟಿ ಕೋಟಿ ವಂದನೆಗಳು. ಆನಂದ್ ಗುರೂಜಿಯವ್ರ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ. ಆಮೇಲೆ ಅವ್ರು ಬಂದಿರೋ ಕಾರಣಕ್ಕಾಗಿ ನಮ್ಮ ರಾಯಭಾಗದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ಇಷ್ಟು ಹೆಣ್ಮಕ್ಳು ಕೊಡಿರ್ಕಿಲ್ಲ. ಇದೇ ಮೊದಲೇ ಬಾರಿ ಈ ಥರ ನಾವು ಹೆಣ್ಮಕ್ಳು ಕರ್ಕೊಂಡು ಫಂಕ್ಷನ್ ಮಾಡಿ ಆನಂದ್ ಗುರೂಜಿಯವ್ರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗ್ಬೇಕಂತ ನಾನು ಬಯಸ್ಕೊತೀನಿ. ಅದೇ ರೀತಿ ಆನಂದ್ ಅವ್ರ ಗುರೂಜಿಯವ್ರು ನಮಗೆ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ನಮಗೆ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಗತ್ತೈತೆ ರೀ. ನಾವು ಮೊದಲು ಜಿ ಕನ್ನಡದವ್ರಿಗೆ ಭಾಳ ನಾ ಅಭಿನಂದನೆ ಸಲ್ಲಿಸ್ತೇನೆ ರೀ. ಯಾಕಂದ್ರೆ ನಮ್ಗೆ ಆನಂದ್ ಗುರೂಜಿ ಅಂದ್ರೆ ಭಾಳ ಇಷ್ಟ. ನಾವು ದಿನ ಕಾರ್ಯಕ್ರಮ ನೋಡ್ತಾ ಇರ್ತೀವಿ ರೀ. ದಿನಾಲು ಅವ್ರು ನೋಡೋದಕ್ಕೆ ನಮ್ಗೆ ಸಮಾಧಾನ ಆಗಂಗಿಲ್ಲ ರೀ. ಬೆಳಗ್ಗೆ ಆಗೋದು ನಾವು ದಾರಿ ಕಾಯ್ತಾ ಇರ್ತೀವಿ ರೀ. ನಮ್ಮ ಕಷ್ಟ ಪರಿಹಾರ ಅವ್ರು ನೋಡಿ ನಮ್ಗೆ ಕಷ್ಟ ಪರಿಹಾರ ಆಗ್ತೈತೆ ರೀ. ನಾವು ದಿನ ಟಿವ್ಯಾಗೂ ನಮಸ್ಕಾರ ಮಾಡ್ತಿದ್ರಿ. ಈಗ ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿ ನಮಗೆ ಭಾಳ ಖುಷಿ ಆಗತ್ತೈತೆ ರೀ. ಕಳೆದ ಭಾಗದಲ್ಲಿ ವೇದಿಕೆಯಲ್ಲಿ ಗುರುಜಿಯವರು ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಇವತ್ತಿನ ದಿವಸ ದುಡ್ಡು ಕೊಟ್ಟರೆ ಇನ್ನಷ್ಟು ಜನನೂ ತರಬಹುದು. ಆದರೆ ಈ ಪ್ರೀತಿ ವಿಶ್ವಾಸನ ಹಂಚುವಂಥ ತಂದೆ ತಾಯಿಗಳನ್ನು, ನಿಮ್ಮಂಥ ತಾಯಂದಿರನ್ನ ನಾವು ದುಡ್ಡು ಕೊಟ್ಟು ತೊಗೊಳ್ಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ, ಈ ನಿಮ್ಮ ಮನೆ ಮಗನ ಬಗ್ಗೆ, ಆನಂದ್ ಗುರೂಜಿ ಬಗ್ಗೆ ನೀವು ಇಟ್ಟಿರುವಂಥ ಒಂದು ವಿಶ್ವಾಸ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದು ಸದಾಕಾಲ ನಿಮಗಾಗಿ. ಈ ದೇಹ ಸದಾಕಾಲ, ನನ್ನ ವಿದ್ಯೆ, ನನ್ನ ಜ್ಞಾನ ಏನಿದ್ರೂ ಸಹಿತ ಅದು ನಿಮಗೇ ಸಂಬಂಧಪಟ್ಟದ್ದು, ನಿಮಗೇ ಸೇರ್ತಕ್ಕಂಥದ್ದು. ಅದಕ್ಕಾಗಿ ನನ್ನ ಕಾರ್ಯಕ್ರಮ 1.5 ಗಂಟೆ ಕಾರ್ಯಕ್ರಮ, ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಪಕ್ಕದವರೆಲ್ಲ ಸುಮ್ಮನೆ ಯಾರೋ ಎತ್ತಿದ್ರು ಅಂತ ನೀವು ಕೈ ಎತ್ತಬೇಡಿ. ನೀವೆಲ್ಲ ನನ್ನ ಕಾರ್ಯಕ್ರಮ ನೋಡ್ತೀರಾ? ನನ್ನ ಕಾರ್ಯಕ್ರಮದಲ್ಲಿ ಹೇಳುವಂತಹ ತಂತ್ರಸಾರಗಳನ್ನು ನೀವು ಮಾಡ್ತಿದ್ದೀರಾ? ಯಾಕೆಂದರೆ ಒಂದಷ್ಟು ಕಾರ್ಯಸಿದ್ಧಿ ಆಗಬೇಕಾಗಿದೆ, ಧರ್ಮ ಸಂಘಟನೆ ಆಗಬೇಕಾಗಿದೆ. ಹೆಣ್ಣು ಮಕ್ಕಳು ನೀವು ಮನೆಯಲ್ಲಿ ಇಂಥ ಕಾರ್ಯಕ್ರಮ ಯಾಕೆ ನೋಡಬೇಕು ಅಂದರೆ ನೀವು ಸಂತೋಷವಾಗಿರಬೇಕು.
ನನ್ನ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ, ಸದಾಕಾಲ ಹಸನ್ಮುಖಿಯಾಗಿರಿ, ನಗನಗ್ತಾ ಇರಿ. ನೀವೊಬ್ಬರು ಮನೆಯಲ್ಲಿ ನಗನಗ್ತಾ ಇದ್ದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪತಿದೇವರು ನಗ್ತಾರೆ, ನಿಮ್ಮ ಮನೆ ಮಕ್ಕಳು ನಗ್ತಾರೆ. ಜೊತೆಗೆ ಸಂಸ್ಕಾರ. ಈ ಭಾಗದಲ್ಲಿ ಒಂದು ಸಂತೋಷ ಅಂದರೆ ಏನು ಗೊತ್ತಾ, ಇನ್ನೂ ಈ ಭಾಗದಲ್ಲಿ ವೃದ್ಧಾಶ್ರಮಗಳಿಲ್ಲ. ವೃದ್ಧಾಶ್ರಮ ಶಾಸಕರೇ, ಯಾವತ್ತೂ ವೃದ್ಧಾಶ್ರಮ ಮಾತ್ರ ಮಾಡ್ಲಿಕ್ಕೆ ಬಿಡಲೇಬೇಡಿ. ಈ ಕಡೆ ವೃದ್ಧಾಶ್ರಮ ಮಾಡ್ಲಿಕ್ಕೆ ಬಿಡಬೇಡಿ. ಯಾವೊಬ್ಬ ಮನೆ ಮಕ್ಕಳು ತನ್ನ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂಥವ್ರು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಇದ್ದರೆ ಕ್ಯಾನ್ಸಲ್ ಮಾಡ್ಸಾಕ್ಬಿಡಿ. ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎರಡೂ ಕ್ಯಾನ್ಸಲ್. ಅವ್ನಿಗೆ ಅರ್ಹತೆನೇ ಇಲ್ಲ. ಜನ್ಮ ಕೊಟ್ಟವ್ರನ್ನ ತೊಗೊಂಡೋಗಿ ಎಲ್ಲ ಮೂಲೆಗೆ ಹಾಕೋದ್ರೆ ಈ ಬದುಕಿದ ಪ್ರಯೋಜನ ಏನಪ್ಪ? ಅವ್ರ ಆಸ್ತಿ ಬೇಕು, ಅವ್ರ ಅಂತಸ್ತು ಬೇಕು. ಅವ್ರು ಅವತ್ತಿನ ದಿವಸ ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ಇಷ್ಟನ್ನ ತಿಂದು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ನೋಡ್ಕೊಂಡು ಆಸ್ತಿ ಉಳಿಸಿದ್ದಕ್ಕೆ ಇವತ್ತು ಆಸ್ತಿ ಮೇಲೆ ದರ್ಬಾರ್ ಮಾಡೋದು ಇವರು. ಇಂತಹ ದರ್ಬಾರ್ ಮಾಡೋರನ್ನ ಗುರುತಿಸಿ ಅವ್ರಿಗೆ ಏನಿದೆಯೋ ಅದು ಶಿಕ್ಷೆ ಕೊಡಿ, ತಪ್ಪಲ್ಲ. ಅಂತಹ ಪರಿಸ್ಥಿತಿ ಬಂದರೆ ನಾನು ನಿಮ್ಮ ಜೊತೆ ಸೇರ್ಕೊಂಡ್ಬಿಡ್ತೀನಿ. ಹಾಗೆ ಇಷ್ಟಕ್ಕೆ ಮುಂಚೆ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ್ವಿ. ಆ ಗ್ರಂಥವನ್ನು ನೀವು ಓದಲೇಬೇಕಂತಿಲ್ಲ. ಆ ಗ್ರಂಥದಲ್ಲಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳಿದೆಯಲ್ಲ, ಆ ಬೀಜಾಕ್ಷರಿ ಮಂತ್ರಗಳು ಆ ಪರಿಸರದಲ್ಲಿದ್ದರೆ ಸಾಕು, ಆ ಪರಿಸರವನ್ನೆಲ್ಲವನ್ನು ಸಹಿತ ಆದಷ್ಟೇ ಕಾಪಾಡುತ್ತೆ. ಹಾಗೆ ಒಂದು CD ಇದೆ ಅದರಲ್ಲಿ. ಆ ಒಂದು ಗ್ರಂಥದಲ್ಲಿ, ಆ ಗ್ರಂಥ ಭಂಡಾರದಲ್ಲಿರ್ತಕ್ಕಂಥ ರಹಸ್ಯಗಳನ್ನು, ಇರ್ತಕ್ಕಂಥ ಮಂತ್ರಗಳನ್ನು ಸ್ಪಷ್ಟವಾದಂಥ ರೀತಿ ಎಲ್ಲವನ್ನು ಸಹಿತ ರೆಕಾರ್ಡ್ ಮಾಡಿಟ್ಟಿರೋದ್ರಿಂದ ಅದನ್ನು ನೀವು ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಸಾಕು, ಕನಿಷ್ಠ ಪಕ್ಷ ನಿಮ್ಗೆ ಎಲ್ಲ ಥರ ಸಮಸ್ಯೆ ದೂರ ಆಗುತ್ತೆ. ಎಲ್ಲ ತಂತ್ರ ಮಂತ್ರ ಯಂತ್ರಗಳನ್ನು ನಾನು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥ ದಿನಗಳಲ್ಲಿ ಕೆಲವು ತಂತ್ರಸಾರಗಳನ್ನು ನಾನು ವಾಹಿನಿಯಲ್ಲಿ ಹೇಳಿದಾಗ ಸುಮಾರು ಜನ ನನಗೆ ಅಪೋಸ್ ಮಾಡಿದ್ರು. ಸುಮಾರು ಜನ ವಿದ್ಯಾವಂತರು, ಬುದ್ಧಿವಂತರು, ಒಂದಷ್ಟು ಜನ ನನ್ನಂತೆ ನನ್ನಂತಹ ವಿದ್ವತ್ತಿಟ್ಕೊಂಡು ನನ್ನಂತೆ ವಿದ್ಯೆಯನ್ನು ಅಭಿವೃದ್ಧಿಪಡಿಸ್ತಿರ್ತಕ್ಕಂಥವ್ರು ಒಂದಷ್ಟು ಕಿವಿ ಮಾತು ಹೇಳಿದ್ರು. ನೀವು ಯಾಕೆ ಟಿ ವಿನಲ್ಲಿ ಕೂತ್ಕೊಂಡು ಇಂಥವೆಲ್ಲ ರಹಸ್ಯಗಳನ್ನು ಬಾಯ್ಬಿಡ್ತಾ ಇದ್ದೀರಿ? ಯಾಕೆಂದರೆ ನಾನು ಎಲ್ಲರ ಮನೆ ಬಾಗಿಲಿಗೂ ಬರಲಿಕ್ಕೆ ಆಗೋದಿಲ್ಲ. ನನಗೆ ಯಾವ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿದ್ರೆ ಅದು ಎಲ್ಲರ ಮನೆ ಬಾಗಿಲು ಮುಟ್ಟುತ್ತೋ ಆ ಮನೆಯಲ್ಲಿ ಕೂತ್ಕೊಂಡು ನಾನು ಎಲ್ಲ ರಹಸ್ಯಗಳನ್ನು ತೆಗೆದಿಡಲೇಬೇಕು. ನನ್ನ ರಾಜ್ಯದ ಜನತೆಗೆ, ಬಡತನದಲ್ಲಿರ್ತಕ್ಕಂಥವ್ರಿಗೆ, ಅತಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಪರಿಹಾರ ಸಿಗಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿಗೂ ಅಂಥ ತಂತ್ರಸಾರಗಳನ್ನು ನಿರಂತರವಾಗಿ ತಿಳಿಸ್ತಾ ಬಂದಿದ್ದೀನಿ. ಇವತ್ತು ನಿಮ್ಮ ಕ್ಷೇತ್ರದಲ್ಲೂ ಒಂದು ತಂತ್ರಸಾರವನ್ನು ತಿಳಿಸ್ತೀನಿ. ಆ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಪದಾರ್ಥ ದೂರ ಬಾರ ಹುಡುಕಬಾರ್ದು, ಕಾಸು ಖರ್ಚು ಮಾಡಬಾರ್ದು, ದುಡ್ಡು ಕಾಸು ಮನೆಯಲ್ಲಿ ಯಜಮಾನರ ಹತ್ರ ಇರುತ್ತೋ ಇಲ್ವೋ ಅವ್ರನ್ನ ಪೀಡಿಸಬಾರ್ದು. ಆದರೆ ಇಡೀ ಮನೆತನವನ್ನು ನಂದಗೋಕುಲವಾಗಿ ಇಟ್ಕೊಳ್ಬೇಕು. ಅಂತಹ ಒಂದು ಕಾಯಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಬಿಳಿ ಎಕ್ಕದ ಎಲೆ ಅಥವಾ ಒಂದು ಬಿಳಿ ಎಕ್ಕದ ಹೂ. ಒಂದು ಬಿಳಿ ಎಕ್ಕದ ಎಲೆ ಅಥವಾ ಒಂದು ಬಿಳಿ ಎಕ್ಕದ ಹೂ, ಇದಿಷ್ಟಿದ್ರೆ ಸಾಕು. ಈಗ ಉಡಿ ತುಂಬುವ ಕಾರ್ಯಕ್ರಮಕ್ಕೂ ಸಹಿತ ಚಾಲನೆ ಕೊಡೋಣ. ಯಾಕೆಂದರೆ ಸಾಕಷ್ಟು ಹೊತ್ತಿನಿಂದ ತಾವೆಲ್ಲರೂ ಕೂತಿದ್ದೀರಿ. ಅದಕ್ಕಾಗಿ ಉಡಿ ತುಂಬೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಒಂದು ಆ ಕಡೆ ಈ ಕಡೆ ಒಂದು 10 ಜನ ಸೇರಿಕೊಂಡು ಬೇಗ ಬೇಗ ಕೊಡೋದಕ್ಕೆ ಶುರು ಮಾಡಿ. ಪಾಪ ಹೆಣ್ಮಕ್ಳು ಸಾಕಷ್ಟು ಹೊತ್ತು ಕೂತ್ಕೊಂಡ್ರೆ ಸೊಂಟ ನೋವು ಬರುತ್ತೆ. ಆದರೆ ಅದಕ್ಕೂ ಮೊದಲು ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ. ಒಂದು ತಂತ್ರಸಾರವನ್ನು ಹೇಳ್ತೀನಿ. ಈ ಭಾಗದ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಸಹಿತ ನಿಮ್ಮ ಗ್ರಂಥಗಳಲ್ಲಿ ಬರೆದು, ನಿಮ್ಮ ವಾಹಿನಿ, ನಿಮ್ಮ ಪತ್ರಿಕೆಗಳಲ್ಲಿ ಬರೆದು ಅದನ್ನು ಇನ್ನಷ್ಟು ಜನ ರೈತ ಬಾಂಧವರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನುಕೂಲ ಆಗಲಿ. ಸೂರ್ಯನ ನೋಡಲಿಕ್ಕೆ, ಆಕಾಶನ ನೋಡಲಿಕ್ಕೆ ನೂಕು ಬೇಡ. ಆದರೆ ಒಂದು, ಎಲ್ಲರೂ ನೆಮ್ಮದಿಯುತವಾಗಿರಲಿ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಸಂಪ್ರದಾಯ, ಸಂಸ್ಕೃತಿ, ಇಲ್ಲಿರ್ತಕ್ಕಂತಹ ಈ ಒಂದು ನೆಲೆಬೀಡಲ್ಲಿರ್ತಕ್ಕಂತಹ ವಿಶೇಷ ಗ್ರಂಥಗಳ ಆಧಾರ ಪ್ರಕಾರ ಪ್ರತಿಯೊಬ್ಬರ ಜೀವನ ಸಾರ್ಥಕತೆ ಆಗಲಿ. ಈಗ ನಾನು ಹೇಳುವಂತಹ ಈ ತಂತ್ರಸಾರ ವಾಸ್ತುಗೃಹದಲ್ಲಿ ಕೆಲವೊಂದಷ್ಟು ದೋಷಗಳಿದ್ದರೆ ಈ ದೋಷಗಳನ್ನು ಬಹಳ ಈಸಿಯಾಗಿ ನಾವು ದೂರ ಮಾಡ್ಕೋಬಹುದು. ದಂಪತಿಗಳ ಮಧ್ಯದಲ್ಲಿ ವಿರಸವಿದ್ದರೆ ಅದನ್ನು ಸರಿಪಡಿಸ್ಕೋಬಹುದು. ನಿಮ್ಮನೆ ಮಕ್ಕಳು ಜ್ಞಾನವಂತರಲ್ಲ, ವಿದ್ಯಾವಂತರಲ್ಲ, ನನ್ನ ಮಕ್ಕಳು ಓದ್ತಾ ಇಲ್ಲ, ಪಕ್ಕದ ಮನೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ನನ್ನ ಮಕ್ಕಳು ಓದೋದಿಲ್ಲ ಅಂತಕ್ಕಂಥವ್ರಿಗೆ ಅಂತಹ ಮಕ್ಕಳ ಕೈಲೇ ಈ ಕೆಲಸ ಮಾಡಿಸಿ ಖಂಡಿತ ಮಕ್ಕಳು ವಿದ್ಯಾವಂತರಾಗ್ತಾರೆ. ಯಾರು ಬೆಳಗ್ಗೆನಿಂದ ಸಂಜೆವರೆಗೂ ದುಡಿತಿದ್ದೀರಿ, ಕಷ್ಟಪಡ್ತಾ ಇದ್ದೀರಿ, ಕಷ್ಟಪಟ್ಟು 3 ಕಾಸು 6 ಕಾಸು ಮನೆಗೆ ತರ್ತಿದ್ದೀವಿ, ತಂದಂಥ ಕಾಸು ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ, ಹೆಂಗೆ ಖರ್ಚಾಗ್ತಿದೆ ಅದು ನಮಗೆ ಗೊತ್ತಾಗ್ತಿಲ್ಲ. ಇಂತಹ ಧ್ವನಿ ಸಾಕಷ್ಟು ಇದೆ. ಈ ಧ್ವನಿಗೆ ಇಲ್ಲಿ ಪರಿಹಾರ ಇದೆ. ಇದಕ್ಕೂ ಮೀರಿರ್ತಕ್ಕಂಥದ್ದು ಮನೆಯಲ್ಲಿ ನಗುಮುಖ ಎಂಬತಕ್ಕಂಥದ್ದು. ಆ ನಗುಮುಖ, ಆ ಸಂತೋಷ, ಆ ಪ್ರೀತಿ ವಾತ್ಸಲ್ಯ, ಇದು ಎಲ್ಲಿ ಕೊರತೆ ಇದೆಯೋ ಆ ಕೊರತೆ ಇರ್ತಕ್ಕಂಥ ಸ್ಥಳದಲ್ಲಿ ಈ ತಂತ್ರಸಾರವನ್ನು ಮಾಡಿ ಖಂಡಿತ ನೀವು ನೆಮ್ಮದಿಯನ್ನೇ ಕಾಣ್ತೀರಿ. ಅಂತಹ ನೆಮ್ಮದಿಯನ್ನು ಕಾಣುವಂಥ, ನೆಮ್ಮದಿ ದಯಪಾಲಿಸುವಂತಹ ತಂತ್ರಸಾರ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು 3 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಅಕ್ಕಿ, 3 ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆ ಅಕ್ಕಿ, 1 ಬಟ್ಲಡಿಕೆ, 1 ಬಿಳಿ ಎಕ್ಕದ ಹೂ ಅಥವಾ 1 ಮುತ್ತುಗದ ಎಲೆ ಅಥವಾ ಬಾಳೆ ಎಲೆ ಅಥವಾ ಔದುಂಬರದ ಎಲೆ ಅಥವಾ ಅರಳಿ ಎಲೆ. ನಾನು ಹೇಳಿರ್ತಕ್ಕಂಥ ಎಲೆಗಳಲ್ಲಿ ಯಾವುದಾದ್ರೂ 1 ಎಲೆ ಮಾತ್ರ. ಆ 1 ಎಲೆನಲ್ಲಿ 2 ಚಿಟಿಕೆ ಅರಿಶಿನವನ್ನು ನೀರಲ್ಲಿ ಕಲಸಿ ಗಟ್ಟೆ ಕಲಿಸ್ಕೋಬೇಕು. ಗಂಧದ ಥರ ಇರಬೇಕು. ನಿಮ್ಮ ಮನೇಲಿ ಗಂಧದ ಕಲ್ಲಿದ್ದರೆ ಆ ಗಂಧದ ಕಲ್ಲ ಮೇಲೆ 2 ಚಿಟಿಕೆ ಅರಿಶಿನ ಹಾಕಿ 1-2 ಡ್ರಾಪ್ ನೀರು ಹಾಕಿ ಅದನ್ನು ಗಂಧ ತೆಗೀರಿ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ
ಒಂದು ತುಳಸಿ ಕಡ್ಡಿ ತಗೊಳ್ಳಿ. ತುಳಸಿ ಕಡ್ಡಿನಲ್ಲಿ ಕೃಷ್ಣ ತುಳಸಿ, ಕಪ್ಪು ತುಳಸಿ, ಅದು ಇನ್ನೂ ಶಕ್ತಿ ಜಾಸ್ತಿ. 1 ಅಥವಾ 2 ಇಂಚು ಕಡ್ಡಿ ತಗೊಳ್ಳಿ. ಒಂದು ಅರಳಿ ಎಲೆ ತಗೊಳ್ಳಿ ಅಥವಾ ಬಾಳೆ ಎಲೆ ತಗೊಳ್ಳಿ, ಸಣ್ಣದಾಗಿ, ಜಸ್ಟ್ ದೊಡ್ಡದು ಬೇಡ. ಅರಳಿ ಎಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಥವಾ ಬಿಳಿ ಎಕ್ಕ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಎಲ್ಲರೂ ಬಿಳಿ ಎಕ್ಕದ ಗೆಲಕ್ಕೆ ಹೋದಾಗ ಎಲೆ ಸಿಗದಿರ ಇದ್ದಾಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇದು. ಬಿಳಿ ಎಕ್ಕದಲ್ಲಿ ತೆಗೆದಿರ್ತಕ್ಕಂತಹ ಗಂಧದಿಂದ 3 ರೇಖೆಗಳಿರ್ತಕ್ಕಂಥ ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನವನ್ನು ಬರೆದು ತ್ರಿಕೋನದ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ. ತ್ರಿಕೋನದ ಮಧ್ಯದಲ್ಲಿ ವೃತ್ತಾಕಾರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಗ ಪಕ್ಕದಲ್ಲಿ 0, ಗಮ್. ತುಳಸಿ ಕಡ್ಡಿನಲ್ಲಿ ಕೃಷ್ಣ ತುಳಸಿ, ಕಪ್ಪು ತುಳಸಿ, ಅದು ಇನ್ನೂ ಶಕ್ತಿ ಜಾಸ್ತಿ. 1 ಅಥವಾ 2 ಇಂಚು ಕಡ್ಡಿ ತಗೊಳ್ಳಿ. ಒಂದು ಅರಳಿ ಎಲೆ ತಗೊಳ್ಳಿ ಅಥವಾ ಬಾಳೆ ಎಲೆ ತಗೊಳ್ಳಿ, ಸಣ್ಣದಾಗಿ, ಜಸ್ಟ್ ದೊಡ್ಡದು ಬೇಡ. ಅರಳಿ ಎಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಥವಾ ಬಿಳಿ ಎಕ್ಕ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಎಲ್ಲರೂ ಬಿಳಿ ಎಕ್ಕದ ಗೆಲಕ್ಕೆ ಹೋದಾಗ ಎಲೆ ಸಿಗದಿರ ಇದ್ದಾಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇದು. ಬಿಳಿ ಎಕ್ಕದಲ್ಲಿ ತೆಗೆದಿರ್ತಕ್ಕಂತಹ ಗಂಧದಿಂದ 3 ರೇಖೆಗಳಿರ್ತಕ್ಕಂಥ ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನವನ್ನು ಬರೆದು ತ್ರಿಕೋನದ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ. ತ್ರಿಕೋನದ ಮಧ್ಯದಲ್ಲಿ ವೃತ್ತಾಕಾರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಗ ಪಕ್ಕದಲ್ಲಿ 0, ಗಮ್. ಗಮ್ ಮಧ್ಯದಲ್ಲಿ ಅಥವಾ ಗಮ್ ಬರೆದು ಅದರ ಮೇಲೆ ಮತ್ತೊಮ್ಮೆ ಅದು ಸ್ವಲ್ಪ ಆರದ ಮೇಲೆ ಶ್ರೀಮ್ ಅಂತ ಬರೀರಿ. ಮೊದಲು ಗಮ್, 2ನೇದು ಶ್ರೀಮ್, 3ನೇದು ಮತ್ತೆ ಗಮ್. ಗಮ್, ಶ್ರೀಮ್, ಗಮ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಗಮ್, 2ನೇದು ಶ್ರೀಮ್, 3ನೇದು ಗಮ್. ಗಮ್ ಬರೀತಕ್ಕಂಥದ್ದು ಗಾ ಪಕ್ಕದಲ್ಲಿ 0, ಶ್ರೀಮ್ ಬರೀತಕ್ಕಂಥದ್ದು ಶ್ರೀ ಪಕ್ಕದಲ್ಲಿ 0, ಪುನಃ ಗಮ್ ಬರೀತಕ್ಕಂಥದ್ದು ಗಾ ಪಕ್ಕದಲ್ಲಿ 0ನೇ. ಇನ್ನೊಂದು ಚಿಟಿಕೆ ಅರಿಶಿನ ಪುಡಿ ಇರುತ್ತಲ್ಲ, ಬರೆದಿದ್ದೆಲ್ಲ ಆದಮೇಲೆ ಆ ಅರಿಶಿನ ಪುಡಿನ ಆ ಒಂದು ಬರೆದಿರ್ತಕ್ಕಂಥ ರೇಖೆಗಳ ಮೇಲೆ ಉದುರಿಸ್ಬಿಡಿ. ಪೂರ್ವಾಭಿಮುಖವಾಗಿ ಕೂತು ನೆಲವನ್ನು ಮೊದಲೇ ಒರೆಸಿ ಶುದ್ಧಿ ಮಾಡ್ಕೋಬೇಕು. ನೆಲದ ಮೇಲೆ ಒಂದು ಚಾಪೆ, ಮಣೆ ಅಥವಾ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೀಠ, ಅದರ ಮೇಲೆ ಪೂರ್ವಕ್ಕೆ ಮುಖ ಮಾಡಿ, ಅಂದರೆ ಎಲೆಯ ತುದಿ ಪೂರ್ವಕ್ಕೆ ನೋಡ್ತಾ ಇರಬೇಕು. ಆ ಪೂರ್ವಕ್ಕೆ ಎಲೆಯನ್ನಿಡಿ. ಎಲೆಯನ್ನು ಭೂಮಿ ಮೇಲೆ ಅಥವಾ ಪೀಠದ ಮೇಲೆ ಇಟ್ಟಾದ ನಂತರ ಅದಕ್ಕೆ ಸುತ್ತ ಒಂದು ವೃತ್ತಾಕಾರವನ್ನು ಹಾಕಿ. 4 ಮೂಲೆಗಳಲ್ಲೂ 4 ದೀಪವನ್ನು ಹಚ್ಚಿ. ಎಲೆಗೆ ವೃತ್ತಾಕಾರವನ್ನು ಹಾಕಬೇಕು. ಒಂದು ರಂಗೋಲಿ ಹಾಕಬೇಕು. ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿಯಿಂದ ಒಂದು ವೃತ್ತಾಕಾರವನ್ನು ಹಾಕಿ 4 ಮೂಲೆಗಳಿಗೂ 4 ದೀಪವನ್ನು ಹಚ್ಚಿ. ದೀಪದ ಮಧ್ಯದಲ್ಲಿ, ಅಂದರೆ ಆ ಎಲೆ ಮೇಲೆ ಒಂದು ಬಟ್ಲಡಿಕೆ, ಎಲೆ ಮೇಲೆ ಒಂದು ಬಟ್ಲಡಿಕೆಯನ್ನು ಅದರ ಮೇಲೆ ಇಡಿ. ಇದಕ್ಕೆ ನೈವೇದ್ಯ ರೂಪದಲ್ಲಿ ಒಂದು 5 ಸ್ಪೂನ್ ನೀರು ಅಥವಾ ಒಂದು ಸ್ವಲ್ಪ ನೀರು, ಒಂಚೂರು ಬೆಲ್ಲ. ಬರೀ ಬೆಲ್ಲದ ನೀರು ಅಷ್ಟೇ, ಇದಕ್ಕೆ ಇನ್ನೇನು ಮಿಶ್ರಣ ಮಾಡಬಾರ್ದು. ಬರೀ ಬೆಲ್ಲ, ನೀರು. ಬೆಲ್ಲದ ನೀರನ್ನ ಮುಂಭಾಗದಲ್ಲಿ ಇಟ್ಕೊಳ್ಳಿ. ನಿಮ್ಮ ಉಂಗುರದ ಬೆರಳನ್ನು ಆ ಬಟ್ಲಡಿಕೆಯ ಮಧ್ಯಭಾಗದಲ್ಲಿಡಿ. ಇಟ್ಟು ಗಮ್ ಶ್ರೀಂ ಗಮ್, ಗಮ್ ಶ್ರೀಂ ಗಮ್, ಇದನ್ನು 108 ಬಾರಿ ಪೂರ್ವಾಭಿಮುಖವಾಗಿ ನಿಂತು ಪಠನೆ ಮಾಡಿ. ಯಾರಿಗೆ ಪ್ರತ್ಯೇಕವಾಗಿ ಸಮಸ್ಯೆ ಇರ್ತಕ್ಕಂಥವರೇ ಇದನ್ನು ಪಠನೆ ಮಾಡುವಾಗ ಅವರು ಮನಸ್ಸಲ್ಲಿ ಸಂಕಲ್ಪ ಮಾಡಿ. ಅಥವಾ ಮನೆಯಲ್ಲಿ ಇದನ್ನು ನೆಮ್ಮದಿ ಬೇಕು, ಸುಖ ಸಂತೋಷ ಬೇಕು, ಬೆಳೆದಿರ್ತಕ್ಕಂಥ ಬೆಳೆ ಚೆನ್ನಾಗಿ ಬರಬೇಕು, ಈ ಭೂಮಿ ದೋಷ ಇದೆ, ಈ ಭೂಮಿ ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ, ಅಥವಾ ನನ್ನ ವಾಸ್ತುಗೃಹ ನೆಮ್ಮದಿ ಸಿಗ್ತಿಲ್ಲ ಅಂತಕ್ಕಂಥವ್ರು ಅದಕ್ಕೆ ಸಂಕಲ್ಪಪಟ್ಟಂತೆ ಸಂಕಲ್ಪವನ್ನು ಮಾಡಿ. ಇದಾದ ನಂತರ ಬೆಲ್ಲದ ನೀರನ್ನ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಅಂಗೈಯಲ್ಲಿ ಬೆಲ್ಲದ ನೀರು ಹಾಕ್ಕೊಂಡು ಶ್ರದ್ಧಾಭಕ್ತಿಯಾಗಿ ಗಮ್ ಶ್ರೀಂ ಗಮ್, ಗಮ್ ಶ್ರೀಂ ಗಮ್ ಇದನ್ನು 11 ಬಾರಿ ಹೇಳಿ ಈ ಅಂಗೈಯಲ್ಲಿರ್ತಕ್ಕಂತಹ ನೀರು, ಬೆಲ್ಲದ ನೀರು, ಅದನ್ನು ಒಂದು ಸತಿ ವೃತ್ತಾಕಾರ, ಅಂದರೆ ದೀಪದಿಂದ ಆಚೆಗೆ ಒಂದು ವೃತ್ತಾಕಾರವಾಗಿ ಬೆಲ್ಲದ ನೀರು ಹಾಕಿ. ಅದಾದ ನಂತರ ಆರತಿ ಮಾಡಬೇಕು. ಇದಕ್ಕೆ 4 ಮೂಲೆಗಳಿಗೂ ನಮಸ್ಕಾರ ಮಾಡಬೇಕು. ನೀವು ಪ್ರದಕ್ಷಿಣೆ ಬರಬೇಕು, 3 ಪ್ರದಕ್ಷಿಣೆ ಮಾಡಬೇಕು. ಅದಕ್ಕೆ ಮಧ್ಯದಲ್ಲಿಟ್ಟು 4 ಮೂಲೆಗಳಿಗೂ ನಮಸ್ಕಾರ ಮಾಡಬೇಕು. ಮಾಡಿದಾದ ಮೇಲೆ ಆ ದಿನ ಸಂಜೆವರೆಗೂ ಅದನ್ನು ಕದಲಿಸಬೇಡಿ. ಸೂರ್ಯಾಸ್ತಮ ಆದಮೇಲೆ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅದಕ್ಕೊಂದು ಆರತಿ ಮಾಡಿ. ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲದಲ್ಲಿ ಅದನ್ನು ಕದಲಿಸಬೇಕು. ಆ ಬಿಳಿ ಎಕ್ಕದ ಹೂವು ಆ ಒಂದು ಸಂಜೆಗೆ, ಅಂದರೆ ಬೆಳಗ್ಗೆ ದೇವರ ಹತ್ರ ಇಟ್ಟಿರ್ತಕ್ಕಂಥ ಹೂವನ್ನ ಸಂಜೆ ಯಾರು ಬೇಕಾಗಿದೆ, ಅಥವಾ ಯಾರು ವಿದ್ಯಾರ್ಥಿಗಳಿಗಾಗಲಿ, ಮನೆಯಲ್ಲಿರ್ತಕ್ಕಂಥ ಯಜಮಾನರಿಗಾಗಲಿ, ಅಥವಾ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ಆ ಬಟ್ಲಡಿಕೆ ಬಿಳಿ ಎಕ್ಕದ ಹೂ